ಹಲೋ ಹಾಯ್. ಮತ್ತೆ ಗಾನಾಗಿದ್ದೀರನ? ಎಂತ ಮಾಡ್ತಿದ್ರಿ? ಕಾಫಿ ತಿಂಡಿ ಎಲ್ಲ ತಿಂದು ಆಗಿ ಹೋತೇನ? ಆಗದೆ ಹೊತ್ತು ಸುಮಾರು ಆಗ್ಯದೆ. ನಂದು ಖಾಲಿ ಕಾಪಿ ಕುಡ್ಕೊಂಡೀನಿ. ಖಾಲಿ ಕಾಪಿ ಕುಡ್ಕೊಂಡು ಎರಡಕ್ಕೆ ಹಾಕಿ ತುಪ್ಪಿಕೊಂಡು ತಿಂಡಿ ಇನ್ನೂ ತಿನ್ನಲ್ಲ. ತಿಂಡಿ ತಿನ್ಬೇಕು. ಓ ನೋಡಿ, ನಿಮ್ಮ ಕಡೆ ಎಲ್ಲ ಎದ್ದವನ? ಹ್ಞೂ ಮರ, ಈ ಕಾಲ ಅದು ಏನೇನಪ್ಪ ಬೇಗ ಎದ್ದವು. ಎರಡು ಮಳೆ ಬೀಳ್ಬೇಕಾರೆ ಹೊಗಿನೊಳ್ಳಿ ಬೇದ್ದಾಗಿ ಹೋಗ್ಯದೆ. ನಮಗೆ ಗೊತ್ತಿರಲ್ಲ. ಪಾಪಣ್ಣ ಅಲ್ಲಿ ಹೋಗೋಷ್ಟೊತ್ತಿಗೆ ಏನೋ ಬರ್ಬೇಕಾರೆ ಹಿಟ್ಟು ತಗೊಂಡು ಹೋಗ್ತಾ ಇತ್ತಂತೆ. ನೋಡ್ದವ ಹೋಗಿ ತಗೋ ಬಂದಿದ್ದ. ನಮ್ಮನೆ ಗೌಡ್ರು ಹೋಗ್ಯಾರೆ ಆ ಕಡೆ ನಮ್ದು ಆಚೆ ಹಡ್ಡೆಲ್ಲಿ ಆದವ ನೋಡ್ಕಿ ಬರ್ತೀನಿ ಅಂತ. ಅವು ಸೋಸೋದು ಹಿರಿದ್ಲಲ್ಲಂದ್ರಿ, ಹೊಡಿಯಕ್ಕೆ ಅವನು ಸೋಸದೆ ಸುಮಾರು ಹೊತ್ತಾಗಿ ಹೋತ. ಈಗ ಸಾರ್ದಿಗೆ ಅದ್ರ ಕೆಲಸ ಮಾಡ್ಕಿರ್ತದೆ, ಅವಳು ಬಿಸೋಸ್ತ ಕೂತ್ಕೊತದ. ನಾವು ಹೆಂಗೆ ವಯಸ್ಸಾದವ್ರು ಕೈಯಲ್ಲಿ ಆಡ್ದಿದ್ದು ಎಂತಾರು ಮಾಡಿ ಕೊಟ್ಕೊಂಡ್ರೆ ಅವರಿಗೆ ಅನುಕೂಲ ಆಗ್ತದಲ್ಲ ಅಂಥೇಳಿ ಸೋಸ್ ಕೊಟ್ಕೊಂಡು ಖಾರ ಎಲ್ಲ ಸಮ ಮಾಡಿಕೊಟ್ಟೆ. ಹ್ಞೂ, ನಮ್ಮ ಸಾರ್ದಿಗೊಂದು ಅಳಬಿ ಪಲ್ಯ ಇದು ಮೀನು ಮಾಂಸ ಎಂಥದೇ ಆದರೂ ಖಾರ ನಾನು ತಕ್ಕೊಡ್ಬೇಕು. ಇಷ್ಟು ಉರ್ಸಾದ್ರು ಬೈತೀನಿ, ನಿಂಗೆ ಇನ್ನೂ ಗೊತ್ತಾಗಲ್ಲ ಹಂಗಾರೆ ಅಂತ. ಅದು ನಾನು ಮಾಡಿದ್ರೆ ನಿಮ್ಮ ಮಗಗೆ ಸರಿಯಾಗಲ್ಲ, ನೀವೇ ಖಾರ ತಕ್ಕೊಡಿ ಅಂತ ಹೇಳೋದು. ಮಗನನ್ನು ಹೇಳೆ ಅದೇ ಅಭ್ಯಾಸ ಆಗ್ಯದೆ, ಆಗಿ ಹೋಗ್ಯದೆ. ಇನ್ಮೇಲೆ ನಾನು ಅದನ್ನು ಕೈ ಬಿಡ್ಬೇಕು ಅಂತ ಮಾಡ್ಕೊಂಡೀನಿ. ಇನ್ನು ಇವರು ಕಲಿಯೋದೆ ಅವಾಗ. ಹ್ಞೂ, ನೀವು ಹೇಳೋಕ್ಕೆ ನಮ್ಮ ಅಮ್ಮನೂ ಅಷ್ಟೇ. ನಮಗೂ ಬರೋಲ್ಲ, ಅಮ್ಮನಂಗೆಲ್ಲ ಅಡುಗೆ ಮಾಡೋಕ್ಕೆ ಬರೋಲ್ಲ. ಅವಾಗೆಲ್ಲ ಎಂತ ಇಷ್ಟೆಲ್ಲ ಸಾಯತ್ತಿರ್ತಿತ್ತ, ಎಂತ ಇರ್ತಿತ್ತ ಎದ್ದಿದ್ರಲ್ಲೇ. ಮೆಂತ್ಯ ಕಾಳು, ಇದು ಉದ್ದಿನ ಕಾಳು, ಕೊತ್ತಂಬರಿ ಕಾಳು, ಇವೇ ಎಲ್ಲ ದಿನಸಿ ಸಾಮಾನು ಅಂದರೆ ಇವೆ. ಈಗ ಏನೋ ತರದವು ಅಡುಗೆ ವಸ್ತು ನೋಡ್ಬೇಕು ಆ ಥರ. ಅವೆಲ್ಲ ಹಾಕಿ ಮಾಡಿದಾಗ ಮನ್ಸೇನೋ ಮುಟ್ಟಂಗಿರಲ್ಲ, ಹಂಗಾಗ್ತದೆ. ನೀವು ನಂಬ್ತೀರಾ ಇಲ್ಲ, ನಮ್ಮ ಅಮ್ಮ ಅವಾಗ ಒಂದು ಹೆಗ್ಗಲಳ್ಬಿ ಏನಾರು ಎದ್ದಾಗ ಹೆಗ್ಗಲಳ್ಬಿ ಪಲ್ಯಕ್ಕೊಂದು ಖಾರ ತೆಗೆದುಬಿಟ್ರೆ ಆ ಖಾರದ ಪರಿಮಳದಲ್ಲೇ ಗೊತ್ತಾಗ್ತಿತ್ತು ಹೆಗ್ಗಲಳ್ಬಿ ಪಲ್ಯ ಅಂತ. ಹಾಂ, ಈಗಿನವ್ರು ನಂಬಲ್ಲ ಅದನ್ನು ಹೇಳಿದ್ರೆ. ಈ ಖಾರ ಹಿಡಿ ಹಿಡ್ಕೊ ಬಂದು ಅಂತ ಮಾಡೋಣ. ಖಾರ ಹಿಡಿಗೆ ಪಲ್ಯಕ್ಕೊಂದು ಖಾರ ತೆಗೀತು ಅಂದರೆ ಅವಾಗೆಲ್ಲ ಕಡಿಯೋದಲ್ಲ. ಈಗಿನಂಗೆ ಮಿಕ್ಸಿ ಪಕ್ಸಿ ಎಲ್ಲಿದ್ದ. ಕಡಿಯೋಳು ನಾನೇ. ಕಡಿಯೋಕ್ಕೆ ಕೂತ್ಬಿಟ್ಟೆ ಅಂದರೆ ಆ ಪರಿಮಳದಲ್ಲೇ ಗೊತ್ತಾಗೋದು ಇದು ಖಾರ ಹಿಡಿ ಪಲ್ಯ ಖಾರ ಅಂತ. ಹಾಂ, ಈಗ ಮೀನು ಪಲ್ಯ ಆಗಲಿ, ಒಂದು ಕುರಿ ಮಸಾಲೆ ಎಂಥದೇ ಆಗಲಿ, ಆ ಖಾರದ ಪರಿಮಳದಲ್ಲೇ ಇಂಥ ಪಲ್ಯ ಅಂತ ಹೇಳ್ಬೋದಿತ್ತು. ಹಂಗೆ ತೆಗಿತಿತ್ತು ನಮ್ಮಮ್ಮ. ಅದು ಏನು ಹದದಲ್ಲಿ ತೆಗಿತಿತ್ತೋ ಏನೋ ಇಂದಿಗೂ ಬರೋಲ್ಲ ನಮಗೆ. ಹಿಂದೆ ಹ್ಞೂನ್ರಿ, ಈಗಿನಷ್ಟೆಲ್ಲ ಎಲ್ಲಿ. ಅದೇ ಹೇಳಿದ್ನಲ್ಲ ಅವಾಗ, ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ನೀರುಳ್ಳಿ ಅವನ್ನ ಒಂದು ಹದ್ದಲ್ಲಿ ತೆಗಿತಿತ್ತು. ಈಗ ಕೊತ್ತಂಬರಿ ಸೊಪ್ಪು ಇಲ್ಲದೆ ಅದನ್ನು ಹೋಲ್ಸ ಪಲ್ಯ ಮಾಡೋಕ್ಕಾಗಲ್ಲ ಅಂತಾರೆ. ಅವಾಗೆಲ್ಲ ಎಲ್ಲಿ ಕೊತ್ತಂಬರಿ ಸೊಪ್ಪು? ಅಪೂರ್ವಕ್ಕೆಲ್ಲರೂ ಒಂದೊಂದು ಸತಿ ಹೋದಾಗ ತರದ್ ಬಿಡಿ, ಈಗ ಅದೇ ಅಂಥದ್ದು ಒಂದು ಪುದೀನ ಸೊಪ್ಪು ಅಂತ ಎಲ್ಲ ಬಂದು ನಾವೆಲ್ಲ ಕಾಣಲ್ಲ ಅವಾಗ. ಅದನ್ನು ನಮಗೆ ಗೊತ್ತೇ ಇರಲ್ಲ. ನಮ್ಮಮ್ಮ ಅವನ್ನೆಲ್ಲ ಹಾಕ್ತಿರಲ್ಲ. ಪಲಾವಿನ ಸೊಪ್ಪು ಒಂದು ಇರ್ತಿತ್ತು, ಪಲಾವಿನ ಸೊಪ್ಪು ಹಾಕ್ತಿತ್ತು. ಹಾಂ ನೋಡಿ, ಮಾವಿನ ಹಣ್ಣಿನ ಗೊಜ್ಜು ಮಾಡೋಷ್ಟೊತ್ತಿಗೆ ಮಾವಿನ ಹಣ್ಣಿನ ಗೊಜ್ಜಿಗೊಂದು ಖಾರ ತಕ್ಕೊಟ್ಬಿಟ್ರೆ ಇಂಥದಕ್ಕೆ ಈ ಖಾರ ಅಂತ ಗೊತ್ತಾಗ್ಬಿಡ್ತಿತ್ತು. ಹಾಂ, ನೋಡಿಲ್ಲಿ ಯಾರೋ ಜ್ಞಾನ ಮಾಡ್ತಿದ್ದೀರಿ. ಕೊಳಲೆ ಪಲ್ಯ, ಯಾಂದು ಕೆಸಿನ ಸೊಪ್ಪಿನ ಪಲ್ಯ, ಎಂಥದೇ ಆಗಲಿ ನಮ್ಮ ಅಮ್ಮನ ಕೈ ರುಚಿ ಯಾರಿಗೂ ಬರೋಲ್ಲ. ನಮ್ಮ ಪವಿತ್ರ ಅಡುಗೆಲಿ ಸ್ವಲ್ಪ ಕಳ್ಳೆ, ಅಡುಗೆ ಅಂತ ಒಂದೇನು ಬರೋಲ್ಲ ಅಂದರೆ ಎಲ್ಲಿ ಓದೋದು ಬರೆಯೋದೇ ಆಯ್ತು. ಆಮೇಲೆ ಪೇಟೆ ಕಡೆ ಸೇರ್ಕೊಂಡ್ರೆ ಅವರು ಒಂದು ನಮ್ಮನೆ ಹೋಟ್ಲಿಂದ ತರಿಸಿ ತಿನ್ನೋದೇ ಜಾಸ್ತಿನೇನ. ಹಾಗಾಗಿ ಅಡುಗೆ ಸ್ವಲ್ಪ ಕಡಿಮೆ. ಅದಕ್ಕೆ ನಾನು ಮದುವೆ ಬೇಕಾರೆ ಮುಂಚೆ ಅಮ್ಮನೇ ಹಿಂಗೆ ಈಗ ನಮ್ಮ ಸಾರ್ದು ಮಾಡ್ತದಲ್ಲ ಹಂಗೆಯ ಎಂತಕೊಂದಾದ್ರೆ ಅಮ್ಮ ಖಾರ ತಕ್ಕೊಡು ಅಂತಿದ್ದೆ. ಕಡಿಯೋದು ಮಾಡೋದೆಲ್ಲ ನಾನೇ, ಅದ್ರ ಖಾರ ತೆಗಿಯೋದು ನಮ್ಮ ಅಮ್ಮನೆಯ. ಮದುವೆ ಆದಮೇಲೂ ಸುಮಾರು ವರ್ಷ ನಮ್ಮ ಅತ್ತಮ್ಮನೇ ತಕ್ಕೊಡೋರು ಖಾರನ. ಅವರು ಈಗ ನಾನು ಸಾರ್ದಾಗ ಹೆಂಗೆ ಬೈತೀನಿ ಹಾಗೆ ಬೈಯೋರು. ನೀವೇ ಮಾಡ್ಕೋಬೇಕು ಅನ್ನೋಷ್ಟೊತ್ತಿಗೆ ಹೆಂಗೆ ಮಾಡ್ಕೊತೀರಿ, ನಿಮ್ಗೊಂದು ಖಾರ ತಕ್ಕೊಡೋಕೆ ಗೊತ್ತಾಗಲ್ಲನೋ ಅಂತ ಬೈಸ್ಕಿತಾನೆ ಚಿಕ್ಕರು ಖಾರ ತಕ್ಕೊಡಿ ಅಂತ ಹೇಳ್ತಿದ್ದೆ. ಕಡಿಗೆ ಹೇಳ್ಕೊಟ್ರು ಹಿಂಗೆ ಅಂತ ನಾನೇ ತೆಗಿತಿದ್ದೆ ಅಂತ ಮಾಡೋಣ. ಆದ್ರೆ ನಮ್ಮ ಅತ್ತೆಮ್ಮನೂ ಅಷ್ಟೇ ಭಾಳ ಚೆನ್ನಾಗಿ ಪಲ್ಯ ಸಾರು ಮಾಡೋದು ಸಾಧಾರಣಕ್ಕೆ ಮಾಡಿದ್ರು ನಮ್ಮ ಮಾವಯ್ಯ ತಿಂತಿರಲ್ಲ. ಮಾವಯ್ಯ ಹೇಳೋಕ್ಕೆ ನಿಮ್ಮ ಹೆಸರು ಹೇಳಕ್ಕೆ ತಿಂತಿದ್ರು ಅಂತ ಮಾಡ್ದ. ಉಣ್ಣ ಬಟ್ಲು ಒದ್ದಾರಿಸೋಗಿದ್ದು ಅದೇ ಸಾರು ಪಲ್ಯಗಾನಾಗಲ್ಲ ಅಂತ ಎಷ್ಟೋ ದಿನ. ಹ್ಞೂ ಮಗನೂ ಅಪ್ಪನ ಹಂಗೆ ಏನು ಕಮ್ಮಿ ಏನಿಲ್ಲ.
ಸಾರ್ದು ಹೇಳ್ತದೆ ಅನ್ನೋದೇನಲ್ಲ, ಅದ ಅವನಿಗೂ ಭಾಳ ಅದೇ. ಯಾವ್ದಾರು ಒಂದು ತಲೆ ಒಳಗಿದ್ರೆ ಹಂಗೆ ಆಗ್ಬೇಕು ಅವನಿಗೆ ಪಲ್ಯ ಸಾರು. ಇಲ್ದಿದ್ರೆ ತಟ್ಟೆ ಒದ್ದಾಡ್ಸಿದ್ರೆ ಈಗ ಅವಾಗೆಲ್ಲ ನಾವು ಸುಮ್ಮನಿದ್ದು ಅಂದರೆ ಈಗ ಸಾರು ಸುಮ್ಮನಿರಲ್ಲ, ಸಾರನು ಸುಮ್ಮನಿರಲ್ಲ, ನಾನು ಸುಮ್ಮನಿರಲ್ಲ ಅಂತ ಮಾಡೋಣ. ಮುಟ್ಟದ ಕೈಯಲ್ಲಿ ಮುಟ್ಟಲ್ಲ ಮಾತ್ರ, ಮಜ್ಜಿಗೆ ಉಪ್ಪಿನಕಾಯಿ ಹಾಕಿ ನುಣ್ಕೊಂಡು ಹೋಗ್ತಾನೆ ಗೊತ್ತಾನ. ಹಾಗಾಗಿ ನಾನೇ ಒಂದು ಅತ್ಲಾಗೆ ಒಳಬಿ ಗಿಳಿಬಿ ಎಲ್ಲ ಅಪೂರ್ವಕ್ಕೆ ಸಿಕ್ಕದಲ್ರಿ, ಮತ್ತು ಮನೇಲಿ ಒಂದು ಅಂತಕ್ಕಿದೆ ಅಂಥೇಳಿ ನಾನೇ ಖಾರ ತಕ್ಕೊಟ್ಟೆ. ಈಗೆಲ್ಲ ಕರೆಂಟ್ ಸುಮಾರು ಹೊತ್ತು ನೋಡ್ತಿತ್ತು, ಕರೆಂಟ್ ಬರಲ್ಲ ಅಂಬಾಗ ಕಡಿತಂತ ಕಾಣ್ತದೆ. ಕಲ್ಲಲ್ಲೇ ಕಡ್ದು ಪಲ್ಯ ಮಾಡಿದೆ. ಯಾಕೆ ಹಸು ಇಲ್ಲ ಮರ, ನೀರು ಕುಡಿಯೋದಲ್ಲ, ಬಾಯಾರಿಕೆ ಸೆಕಿಗೆ ನೀರು ಕುಡಿದು ಅದರಲ್ಲೇ ಹೊಟ್ಟೆ ತುಂಬೋಗಿರ್ತದೆ. ನಿನ್ನೆ ಕತ್ಲಿಗೆ ಒಂದು ಬೆಳ್ಳಿನ ಹಲಸಿನ ಹಣ್ಣು ಅಲ್ಲದೆ ಅಂಥೇಳಿ ಪ್ರೇಮ್ ಒಂದು 4 ಸಾಳೆ ಕೊಡ್ತು. ಅದನ್ನು ತಿಂದಿದ್ದು ಒಂಥರ ಹೊಟ್ಟೆ ಬುರ್ಸ್ದಂಗೆ ಆಗಿದೆ. ಒಳಬಿ ಪಲ್ಯ ಕಡುಬು ಮಾಡಿದೆ, ಚೆನ್ನಾಗಿ ತಿನ್ಬೇಕು ಅನ್ನೋ ಆಸೆ ಇರೋದೆ, ಆದರೆ ಎಂತ ಮಾಡ್ತೀರಿ, ಹಸು ಇಲ್ಲ. ಹಾಂ, ಯಾರದ ಸುಳ್ಳು ಹೇಳ್ತಿದ್ದೀರಿ? ಅಂತಾರು ಒಂದು ಮಾತಾಡೋಕೆ ಇದು ಬೇಕಲ್ಲ ಅಂತ ಹೇಳಿ ಹಗಿನೇಳ್ದು ಎದ್ದೇವೆ ಅಂತ ಸುಳ್ಳು ಹೇಳ್ತಿದ್ದೀರಿ. ಅಯ್ಯೋ ನಿಮ್ಮ ಹುಚ್ಚಾಳಾಗಿತ್ತು. ಅಲ್ಲ ನಾನೆಂತಕ್ಕೆ ಸುಳ್ಳು ಹೇಳಲಿ ಮರ, ಸುಳ್ಳು ಹೇಳಿ ಅಂತ ಆಗ್ಬೇಕೇನು? ಮಾತಾಡೋಕೆ ನನಗೆ ಹಗಿನೇಳದ್ದೇ ಆಗ್ಬೇಕಾ? ಬೇರೆ ಅಂತ ಸಿಕ್ಕಲ್ಲ ಮಾತಾಡೋಕ್ಕೆ. ನೀವು ಹೇಳೋಕ್ಕೆ ಆದರ್ಸ್ ನಾನು ಹಿಂಗೆ ಹೇಳಿದ್ದೆ ಸುಮಾರು ಜನಕ್ಕೆ, ಹಗಿನೇಳ್ದು ಹೇಳಿಲ್ಲ ಏನಿಲ್ಲ, ಸುಳ್ಳಿಕೆ ಹೇಳ್ತೀರಿ ನೀವೆಲ್ಲ ಅಂತ. ಒಂದೊಂದು ಕಡೆ ಹಾಗೆ ಆಗ್ತದೆ. ಆದರ್ಸ್ ನಮ್ಮ ಹಡ್ಡೆಯಲ್ಲಿ ಎದ್ದಿಲ್ಲ, ಎಳ್ಳೇ ಇಲ್ಲ, ಎಲ್ಲ ಒಂದು 4 ತಂದು ಹಿಂಗೆ ಮಾಡಿದ್ಬಿಟ್ರೆ ಭಾಳ ಹೇಳ್ತಾವಲ್ಲ, ಏನು ಮೊಗ್ಗು ಹೆಜ್ಜೆ ಇಟ್ಟಲ್ಲೆಲ್ಲ ಹೇಳ್ತಾವಲ್ಲ, ಹಂಗೆ ಹೇಳ ಆದರ್ಸ. ಈ ವರ್ಷನೂ ಇನ್ನೂ ಹಂಗೆ ಹೇಳ, ಸಾಧಾರಣಕ್ಕೆ ಎದ್ದಾವೆ. ನಿಮ್ಮ ಕಡೆನೂ ಹೇಳ್ತವೆ, ಇನ್ನೊಂದು 2 ಮಳೆ ಬಿದ್ದು ಅದಾದ ಕೂಡಲೇ ಹೇಳ್ತವೆ. ಹ್ಞೂ, ಏನು ಮಳೆ ಹಿಡಿ ಎಷ್ಟೊತ್ತಿಗೆ ಅಂತ ಹೇಳಿದ್ರೆ ಒಂದು ವರ್ಷ ಹಂಗೆ ಆಗಿತ್ತಲ್ರಿ, 2 ಸತಿ ಎದ್ದಿದ್ದು. ಈಗ ಒಂದು ಸತಿ ಎದ್ದಾಗಿ ಹೋಗಿ ಮತ್ತೆ ಮಳೆ ಹಿಡಿಯೋಕ್ಕೆ ಮತ್ತೊಂದು ಸತಿ ಹೇಳ್ತವೆ. ಎಲ್ಲ ಹೇಳ್ತಾರೆ, ಮಳೆ ಹಿಡ್ಕೊಂಡೇ ಬಿಡ್ತಾ ಅಂತಾರಪ್ಪ. ಏನು ಗೊತ್ತಿ ಸಾಯದ, ನಮ್ಮನೆ ಕೆಲಸ ಒಂದು ಪೂರ್ತಿ ಆಗಲ್ರಿ, ಕೆಲಸ ಎಲ್ಲ ಹಂಗಂಗೆ ಅದಾವೆ. ನಮ್ಮನೆ ಗೌಡ್ರು ಹಾಗೆ ದಿನ ಬೆಳಗಾದ್ರೆ ಹೇಳ್ತಾಯಿದ್ರು, ಮಗನ ಕಣ್ಣು ಕೊಡಿ ಕಾಣಂಗಿಲ್ಲ ಹೇಳಕ್ಕೆ ಶುರು ಮಾಡೋರು, ಮಳೆಗಾಲದ ಕೆಲಸ ಒಂದು ಆಗಲ್ಲ, ಈ ಸತಿ ಮಳೆ ಬೇಗ ಹಿಡಿತದಂತೆ ಅಂತ. ಯಾರು ಹೇಳಿದ್ರೇನು ಅವರಿಗೆ? ಈಗ ನೋಡಿದ್ರೆ ಇದು ಅಂಥದ್ದು ಮಳೆ ಭತ್ತ ಹಾಕಿಂಡದ್ ಮಾರ ಕೆಲಸ ಎಲ್ಲ ಅರ್ಧಂಬರ್ಧ ಹಾಕಿ ಕೂತವೆ. ಈಗ ಪ್ರೇಮನ ಮನೆ ಮಕ್ಕಳು ಅಂತ ಒಂದಾಗ್ಯದ. ಪ್ರೇಮ್ ಹೇಳಲೇ ಇಲ್ಲ ನಮಗೆಲ್ಲ ಅಂತಿದೆ, ಹೇಳೋಕ್ಕೆ ಒಂದು ಕೆಲಸ ಆಗಿದೆ. ಅದು ಈ ತಿಂಗಳಲ್ಲೇ ಒಳ್ಳೆ ಮೂರ್ತ ಸಿಕ್ಕಲ್ಲ ಅಂಥೇಳಿ 15 ದಿವಸದ ಮೇಲೆ ಆಯ್ತು. ಒಂದು ಹೋಮ ಮಾಡಿ ಒಳಗೆ ದಾಟ್ಕೊಂಡಂಗೆ ಮಾಡ್ಕೊಂಡದೆ, ಸತ್ಯನಾರಾಯಣ ಕತೆ ಮಾಡಿ ಜನಕ್ಕೆಲ್ಲ ಹೇಳ್ತದಂತೆ. ಊಟ ಇಟ್ಕೋತೀನಿ, ಸಾಧಾರಣಕ್ಕೊಂದು ಊಟ ಇಟ್ಕೋತೀನಿ ಅಂತಿತ್ತು. ಈ ವಾರದಲ್ಲಿ ಅದೇ ಎಂಥದ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಅದಾವಂತೆ, ಅದನ್ನು ಪೂರ್ತಿ ಮಾಡಿಕೊಡ್ಬೇಕಲ್ಲ. ಆದರೂ ಓಡಾಡ್ತ ಮೇಲೆ ಬಿದ್ದಾನೆ ನಮ್ಮ ಪಾಪಣ್ಣ. ಮತ್ತೊಂದು ಎಂಥದೋ ಇದನ್ನು ಶುರು ಮಾಡ್ಕೊಂಡಾರೆ. ಏನಪ್ಪ ಎಂತ ಮಾಡ್ತಾನೆ ಎಂತ ಬಿಡ್ತಾನೆ ಅಂತ ಗೊತ್ತಾಗಲ್ಲ. ಆ ಗೌಡ್ರು ಬೈಯೋದಕ್ಕೂ ಅವು ಮಾಡೋದಕ್ಕೂ ಸಮ ಆಗ್ತದೆ. ಅಂದರೆ ಒಂದು ಕೆಲಸ ಅವು ಏನು ಮನೇಲಿ ನಿಲ್ತಾನೆ ಅಂತ ಮಾಡಿರ, ಅವ್ರು ಹೇಳೋದು ಹೇಳ್ತಾನೆ ಇರ್ತಾರೆ, ಇವು ಹೊತ್ಕೊಂಡು ಹೋಗ್ತಿರ್ತಾನೆ. ಮನೇಲಿದ್ದರೆ ನಾವು ಅಲೆಸ್ಬೇಕು. ನೋಡೇಲಿ ಒಳಬಿ ಸುದ್ದಿ ಮಾತಾಡೋಕ್ಕೆ ಅಂತ ಶುರು ಮಾಡ್ಕೊಂಡ ಎಲ್ಲಿಂದ ಹೋಗಿ ಎಲ್ಲಿಗೋ ಬಂದೆ. ಈಗ ಕೆಲಸ ಎಂತಂದ್ರೆ ಹೇಳ್ಬೇಕು ಅಂತಾನೆ ಜ್ಞಾನ ಮಾಡ್ಕೊಂಡಿದ್ದೆ. ನಿಮ್ಮ ಮನೇಲೆಲ್ಲ ಕೊಡುಗೆ ದೊರ್ಗು ಎಲ್ಲ ಆತ? ಪೂರೈಸ್ಕೊಂಡಾರೆ ಬಿಟ್ಟಾರೆ ಮಾರ, ನೀವೇ ಗೆದ್ದು ಹೊಡೆದ್ರಿ. ನಮ್ಮ ಅದೇ ಹೇಳಿದ್ನಲ್ಲ, ಎಲ್ಲ ಅರ್ಧಂಬರ್ಧ ಹಾಕಿ ಕೂತವೆ. ದೊರ್ಗಿನ ರಾಶಿ ಚೂಪ ಆಗಲ್ಲ, ಸೌದೆ ತಂದು ಹಾಕ್ದವನು ಒಳಗೆ ಕುಡ್ಕಿಂಡ್ಲ. ಇಂದು ನಾಳೆ ಅಂತ ಜ್ಞಾನ ಮಾಡ್ತಿರ್ಬೇಕಾದ್ರೆ ಮಳೆ ಬಂದೇ ಬಿಡ್ತು ಮರ. ಮಳೆಗೆ ಈಗ ಒಣಗಿದ ಕಟ್ಟಿಗೆ ಮತ್ತು ಈಗ ಮಳೆ ಬಂದು ನೆಂದವನು ಹಾಗೆ ತೊಗೊಂಡೋಗಿ ಕೂಡಿದ್ರೆ ಮಳೆಗಾಲದಲ್ಲಿ ಬೆಂಕಿ ಉಳ್ಟದೌದಾ? ಹಂಗಾಗಿ ನೋಡೋಣ, ಬಿಸಿಲು ಬರ್ತದನೋ 2 ದಿವಸ ಕಾಯೋಣ ಅಂತ ಇದ್ದೀವಿ. ಮಾರ ಆಗಲಿ ಕೊಟ್ಟಿಗೆ ಸುದ್ದಿ ಎಲ್ಲ ನಾಳೆನೇ ಮಾತಾಡೋಣ ಮಾರ. ಹೊತ್ತಾತು, ನೀನು ಹೇಳೋದು ಸುಳ್ಳೇನಲ್ಲ. ಸಾಕು, ಇವತ್ತಿಗೆ ಇಷ್ಟು ಸಾಕು, ನಾಳೆ ಸಿಕ್ಕನತಾ.